Hi everyone, welcome back to Study Zone YouTube channel. In previous class, we are studied about internet services and network devices and computer communication channels. Uh, in this class, we are going to discuss about internet protocols. ಇನ್ನು ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಯಾರು ಫಸ್ಟ್ ಟೈಮ್ ಈ ಕ್ಲಾಸ್ನ ವಾಚ್ ಮಾಡ್ತಿದ್ದೀರಾ, ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಮತ್ತು ಕಂಪ್ಯೂಟರ್ ಪ್ಲೇ ಲಿಸ್ಟಿಗೆ ಹೋದರೆ ಯು ವಿಲ್ ಗೆಟ್ ಆಲ್ ಕ್ಲಾಸಸ್ ಆನ್ ಅ ಕಂಪ್ಯೂಟರ್ ಆ್ಯಂಡ್ ಯು ಕ್ಯಾನ್ ವಾಚ್ ಆಲ್ ದ ಕ್ಲಾಸಸ್ ಇನ್ ಅ ಕಂಪ್ಯೂಟರ್ ಪ್ಲೇ ಲಿಸ್ಟ್. ಜೊತೆಗೆ ಕ್ಲಾಸ್ ಹೇಗಿತ್ತು ಅಂತ ನನಗೆ ಕ್ಲಾಸ್ ನೋಡಿದ ಮೇಲೆ ನೀವು ಕಮೆಂಟ್ ಮಾಡಬೇಕು, ಕ್ಲಾಸ್ ಹೇಗಿತ್ತು, ಏನಾದರೂ ಡೌಟ್ ಇದೆನಾ ಅಂತ. ನೆಕ್ಸ್ಟ್ ಲೆಟ್ಸ್ ಮೂವ್ ಟು ದ ಟಾಪಿಕ್. ವಾಟ್ ಈಸ್ ಪ್ರೋಟೋಕಾಲ್? ಪ್ರೋಟೋಕಾಲ್ ಅಂತಂದ್ರೆ ಏನು? ಪ್ರೋಟೋಕಾಲ್ ಈಸ್ ಅ ಸೆಟ್ ಆಫ್ ಅ ಸ್ಟ್ಯಾಂಡರ್ಡ್ಸ್ ಫಾರ್ ಅಡ್ರೆಸ್ಸಿಂಗ್ ಆ್ಯಂಡ್ ರೂಟಿಂಗ್ ಡಾಟಾ ಆನ್ ಅ ಇಂಟರ್ನೆಟ್. ಪ್ರೋಟೋಕಾಲ್ ಏನಾಗಿದೆ? ಇಟ್ ಈಸ್ ಅ ಸೆಟ್ ಆಫ್ ಅ ಸ್ಟ್ಯಾಂಡರ್ಡ್ಸ್. It is a set of rules that govern how data is transmitted, received and processed between devices. ಪ್ರೋಟೋಕಾಲ್ ಅಂತಂದ್ರೇನು? ಇದು ಏನು ಹೇಳುತ್ತೆ? ಯಾವ ರೀತಿ ಡಾಟಾ ಟ್ರಾನ್ಸ್ಫರ್ ಆಗುತ್ತೆ, ಯಾವ ರೀತಿ ನಾವು ಡಾಟಾನ ರಿಸೀವ್ ಮಾಡ್ಕೋತೀವಿ ಅನ್ನೋ ಪ್ರೋಸೆಸ್ನ ಬಿಟ್ವೀನ್ ಟೂ ಡಿವೈಸಸ್ ನಡುವೆ ಯಾವ ರೀತಿ ಡಾಟಾ ಟ್ರಾನ್ಸ್ಫರ್ ಆಗುತ್ತೆ, ಯಾವ ರೀತಿ ಡಾಟಾ ರಿಸೀವ್ ಮಾಡ್ಕೋತಾರೆ ಅನ್ನೋದನ್ನ ಇದು ಪ್ರೋಟೋಕಾಲು ಹೇಳುತ್ತೆ. The network protocol is a set of established rules that specify how to format, send and receive data so that computer network endpoint. ಹೇಳಿದ್ನಲ್ಲ, ಪ್ರೋಟೋಕಾಲ್ ಏನು ಮಾಡುತ್ತೆ, ಯಾವ ಫಾರ್ಮೇಟಲ್ಲಿ ಯಾವ ರೀತಿ ಡಾಟಾ ಸೆಂಡ್ ಆಗುತ್ತೆ, ಯಾವ ಪ್ರೋಟೋಕಾಲ್ ಮುಖಾಂತರ ಸೆಂಡ್ ಆಗುತ್ತೆ ಅನ್ನೋದು ನಮಗೆ ಇಂಟರ್ನೆಟ್ ಪ್ರೋಟೋಕಾಲ್ ಹೇಳುತ್ತೆ. ದೇರ್ ಆರ್ ವೇರಿಯಸ್ ಇಂಟರ್ ಕನೆಕ್ಟಿಂಗ್ ಪ್ರೋಟೋಕಾಲ್ಸ್. ನೀವು ಕೇಳಿರ್ತೀರ, ನಾವು ಮೇಲ್ ಸೆಂಡ್ ಮಾಡಬೇಕಾದ್ರೆ ವಿ ಯೂಸ್ ಅ ವೇರಿಯಸ್ ಪ್ರೋಟೋಕಾಲ್ಸ್. ಸಮ್ ಆಫ್ ದ ಪ್ರೋಟೋಕಾಲ್ ಜನರಲಿ ಯೂಸ್ಡ್ ಟು ಕಮ್ಯುನಿಕೇಟ್ ಥ್ರೂ ದ ಇಂಟರ್ನೆಟ್ ಆರ್ TCP, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್, IP, ಇಂಟರ್ನೆಟ್ ಪ್ರೋಟೋಕಾಲ್, FTP, ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, HTTP, ಹೈಪರ್ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, SMTP, Simple Mail Transfer Protocol, and the last one is a POP3 ಅಂದರೆ ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ವರ್ಷನ್ 3. ನಿಮಗಿಂತ ಎಕ್ಸ್ಪ್ಯಾಂಡ್ ಕೂಡ ಕೇಳ್ಬೋದು. ಫಸ್ಟ್ ಒನ್ ಈಸ್ TCP ಪ್ರೋಟೋಕಾಲ್. TCP ಸ್ಟ್ಯಾಂಡ್ಸ್ ಫಾರ್ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್. TCP ಏನು ಹೇಳುತ್ತೆ? It is used to transfer the data over the network. It divides the data into a small packets and send it to the destination. ಈ TCP ಇದು ವರ್ಕ್ ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಸಿಸ್ಟಮ್ ಇರುತ್ತೆ, ಇಲ್ಲೊಂದು ಸಿಸ್ಟಮ್ ಇರುತ್ತೆ. ಇದರಿಂದ ಇಲ್ಲಿಗೆ ಡಾಟಾ ಸೆಂಡ್ ಆಗಬೇಕಾದ್ರೆ ಈ TCP ಪ್ರೋಟೋಕಾಲ್ ಏನು ಮಾಡುತ್ತೆ, ಈ ಡಾಟಾನ ಸ್ಮಾಲ್ ಪಾಕೆಟ್ಸ್ ಆಗಿ ಡಿವೈಡ್ ಮಾಡಿ ಡಾಟಾನ ಸೆಂಡ್ ಮಾಡುತ್ತೆ. ಇಟ್ ಈಸ್ ದ ವರ್ಕ್ ಆಫ್ ಅ TCP. ಅರ್ಥ ಆಯ್ತಲ್ಲ? TCP ಏನು ಮಾಡುತ್ತೆ, ಡಾಟಾ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಇಟ್ ಡಿವೈಡ್ಸ್ ದ ಡಾಟಾ ಇನ್ ಸ್ಮಾಲ್ ಪಾಕೆಟ್ಸ್ ಆಗಿ ಡಾಟಾನ ಡಿವೈಡ್ ಮಾಡಿ ಸೆಂಡ್ ಮಾಡುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಅ TCP. ನಾವು TCPನ ಯಾವ ಲೇಯರಲ್ಲಿ ನೋಡ್ತೀವಿ? ಐ ಆಲ್ರೆಡಿ ಡಿಡ್ OSI ಮಾಡಲಲ್ಲಿ ದೇರ್ ಆರ್ 7 ಲೇಯರ್ಸ್ ಬರುತ್ತೆ. ಅದರಲ್ಲಿ ಐ ಟೋಲ್ಡ್ ದಟ್ TCP ಈಸ್ ಯೂಸ್ಡ್ ಇನ್ ಅ ವಿಚ್ ಲೇಯರ್? TCP ಈಸ್ ಯೂಸ್ಡ್ ಇನ್ ಅ ಟ್ರಾನ್ಸ್ಪೋರ್ಟ್ ಲೇಯರ್. ಟ್ರಾನ್ಸ್ಪೋರ್ಟ್ ಲೇಯರಲ್ಲಿ ನಾವು TCP ಲೇಯರ್ನ ನೋಡ್ತೀವಿ. ಸ್ಮಾಲ್ ಪಾಕೆಟ್ಸ್ ಆಗಿ ಡಿವೈಡ್ ಮಾಡಿ ಡಾಟಾನ ಸೆಂಡ್ ಮಾಡುತ್ತೆ. ಇಟ್ ಈಸ್ ದ ವರ್ಕ್ ಆಫ್ ದ TCP. ಹೇಳಿದ್ನಲ್ಲ, ಇಲ್ಲಿ ಸೆಂಡರ್ ಮುಖಾಂತರ ಡಾಟಾ ಟ್ರಾನ್ಸ್ಫರ್ ಮಾಡೋದು, ಇದು ಡಾಟಾನ ಸ್ಮಾಲ್ ಪಾಕೆಟ್ಸ್ ಆಗಿ ಡಿವೈಡ್ ಮಾಡಿ ಇದು ರಿಸೀವರಿಗೆ ಸೆಂಡ್ ಮಾಡುತ್ತೆ. ಇಟ್ ಈಸ್ ದ ವರ್ಕ್ ಆಫ್ ಅ TCP. ನೆಕ್ಸ್ಟು IP, ಇಂಟರ್ನೆಟ್ ಪ್ರೋಟೋಕಾಲ್. IP ಸ್ಟ್ಯಾಂಡ್ಸ್ ಫಾರ್ ದ ಇಂಟರ್ನೆಟ್ ಪ್ರೋಟೋಕಾಲ್. IPದು ವರ್ಕ್ ಏನು? IP is used for addressing through
ವಿಚ್ ಡಾಟಾ ರೀಚಸ್ ದ ಡೆಸ್ಟಿನೇಷನ್. ಇದೇನು ಮಾಡುತ್ತೆ, ಇಟ್ ಮೇಂಟೈನ್ಸ್ ದ ಅಡ್ರೆಸ್ಸಿಂಗ್ ಆಫ್ ಪಾಕೆಟ್ಸ್. ಅಂದರೆ ನಾನು ಹೇಳಿದೆ, ಒಂದು ಕಂಪ್ಯೂಟರ್ ಸಿಸ್ಟಮಿಂದ ಇನ್ನೊಂದು ಸಿಸ್ಟಮ್ಗೆ ನಾವು ಡಾಟಾ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ TCP ಏನು ಮಾಡುತ್ತೆ, ಸ್ಮಾಲ್ ಪಾಕೆಟ್ಸ್ ಆಗಿ ಡಾಟಾನ ಟ್ರಾನ್ಸ್ಫರ್ ಮಾಡುತ್ತೆ. ಅದು ಸ್ಮಾಲ್ ಪಾಕೆಟ್ಸ್ ಆಗಿ ಡಾಟಾ ಟ್ರಾನ್ಸ್ಫರ್ ಆದಮೇಲೆ ಇದು IP ಅಂದರೆ ಇದು ಡಾಟಾನ ಸೆಂಡ್ ಮಾಡಬೇಕಾದ್ರೆ IP ಅಡ್ರೆಸ್ನ ಆ್ಯಡ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? IP ಅಡ್ರೆಸ್ನ ಆ್ಯಡ್ ಮಾಡಿ ಡಾಟಾನ ಟ್ರಾನ್ಸ್ಫರ್ ಮಾಡುತ್ತೆ. ಇಟ್ ಈಸ್ ದ ವರ್ಕ್ ಆಫ್ ಇಂಟರ್ನೆಟ್ ಪ್ರೋಟೋಕಾಲ್. ಇಟ್ ಮೇಂಟೈನ್ಸ್ ದ ಅಡ್ರೆಸ್ಸಿಂಗ್ ಆಫ್ ಪ್ರೋಟೋಕಾಲ್. IP ಅಡ್ರೆಸ್ ಏನು ಮಾಡುತ್ತೆ, ಇಟ್ ಆ್ಯಡ್ ದ IP ಅಡ್ರೆಸಸ್ ಫಾರ್ ಡಾಟಾ ವಿಚ್ ಡಾಟಾ ರೀಚಸ್ ದ ಡೆಸ್ಟಿನೇಷನ್ಗೆ ಅದು ರೀಚ್ ಆಗುತ್ತೆ. ದೇರ್ ಆರ್ ಡಿಫ್ರೆಂಟ್ IP ಅಡ್ರೆಸ್ ಫಾರ್ ಎವ್ರಿ ಡಿವೈಸಸ್ಗೂ ಡಿಫ್ರೆಂಟ್ IP ಅಡ್ರೆಸ್ ಇರುತ್ತೆ. ಸಿ ದ ಸೈಜ್ ಆಫ್ IPv4ಗೆ ನಿಮಗೆ ಎಕ್ಸಾಂಪಲ್ ಕೇಳ್ಬೋದು, ವಾಟ್ ಈಸ್ ದ ಸೈಜ್ ಆಫ್ ದ IPv4 ಅಂತಂದರೆ 32 bytes. ಅಂದರೆ 4 bytes, 32 bits 4 byte. ಅರ್ಥದಲ್ಲಿ ಇದು IPv4ದು. IPv6ದು ಏನು ಅಂತಂದರೆ IPv4ದು 32 bytes ಬಿಟ್ಸ್. IPv6ದು 128 ಬಿಟ್ಸ್. ಅರ್ಥ ಆಯ್ತಲ್ವಾ? ನಿಮಗೆ ಎಕ್ಸಾಂಪಲ್ ಕೇಳ್ಬೋದು, ವಾಟ್ ಈಸ್ ದ ಸೈಜ್ ಆಫ್ ದ IPv4 ಅಂದರೆ 32 ಬಿಟ್ಸ್. IPv6ಗೆ 128 ಬಿಟ್ಸ್. ಸಿ ಇಲ್ಲಿ ಸೆಂಡರು ಪಾಕೆಟ್ ಆಗಿ TCPಯಲ್ಲಿ ಸೆಂಡ್ ಮಾಡಿರ್ತಾನೆ, ಅದಕ್ಕೆ IP ಅಡ್ರೆಸ್ನ ಆ್ಯಡ್ ಮಾಡಿ ಥ್ರೂ ಇಂಟರ್ನೆಟ್ ಮುಖಾಂತರ ರಿಸಿಪಿಯೆಂಟಿಗೆ ಆ ಪಾಕೆಟ್ ಹೋಗುತ್ತೆ. ಇಯರ್ ವಾಟ್ ಈಸ್ ದ ವರ್ಕ್ ಆಫ್ ದ IP ಅಂತಂದರೆ ಇಟ್ ಆ್ಯಡ್ಸ್ ದ IP ಅಡ್ರೆಸಸ್. ಇದು IP ಅಡ್ರೆಸ್ನ ಆ್ಯಡ್ ಮಾಡಿ ಸೆಂಡರ್ಗೆ ಅದು ಸೆಂಡ್ ಮಾಡುತ್ತೆ. ಅರ್ಥ ಆಯ್ತಲ್ವ? ವಾಟ್ ಈಸ್ ದ ವರ್ಕ್ ಆಫ್ ದ IP ಅಂದರೆ ಇಟ್ ಆ್ಯಡ್ಸ್ ದ ಅಡ್ರೆಸ್ಸಿಂಗ್. ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ನ ಇದು ಆ್ಯಡ್ ಮಾಡುತ್ತೆ. ನೆಕ್ಸ್ಟ್ ಈಸ್ HTTP ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇಟ್ ಈಸ್ ಆನ್ ಅಪ್ಲಿಕೇಶನ್ ಪ್ರೋಟೋಕಾಲ್ that is used in the address before the web browser. ಅಂತಂದರೆ ಇದು ಏನಾಗಿದೆ, ಅಪ್ಲಿಕೇಶನ್ ಪ್ರೋಟೋಕಾಲ್ ಆಗಿದೆ HTTP ಅನ್ನೋದು. whenever we search anything in the address bar of a browser, so it brings a website result. ಅಂದರೆ whenever we search anything through the ಇಂಟರ್ನೆಟ್ಟಲ್ಲಿ ಏನಾದರೂ ಸರ್ಚ್ ಮಾಡೋಕ್ಕೆ ಹೋದಾಗ ವಿ ಅಡ್ರೆಸ್ ಬಾರ್ ದ HTTP ಅಂತ ಯೂಸ್ ಮಾಡಿ ನಾವು ಅಡ್ರೆಸ್ ಬಾರ್ನ ಯೂಸ್ ಮಾಡ್ತೀವಿ. ಈ ರೀತಿ ನಾವು ಯೂಸ್ ಮಾಡಿರ್ತೀವಿ. ಏನಾದರೂ ಸರ್ಚ್ ಮಾಡಿದರೆ ಇಂಟರ್ನೆಟ್ಟಲ್ಲಿ ನಾವಲ್ಲಿ ಅಡ್ರೆಸ್ ಬಾರ್ ದ HTTP, ಇಟ್ ಬ್ರಿಂಗ್ಸ್ ದ ವೆಬ್ಸೈಟ್ ರಿಸಲ್ಟ್. ನಾವು ಈ ರೀತಿ HTTPನ ಯೂಸ್ ಮಾಡಿದರೆ ಇಟ್ ಬ್ರಿಂಗ್ಸ್ ದ ವೆಬ್ಸೈಟ್ ರಿಸಲ್ಟ್. ಇಫ್ ಯು ಗೋ ಟು ದ ಗೂಗಲ್ ಆ್ಯಂಡ್ ಸರ್ಚ್ ಎನಿ ವೆಬ್ಸೈಟ್, ಇಟ್ ಕಮ್ಸ್ ಲೈಕ್ ದಿಸ್. ಅರ್ಥ ಆಯ್ತಲ್ಲ? ಇಟ್ ಈಸ್ ಕಾಲ್ಡ್ ಆಸ್ ಅ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ವೆನ್ಎವರ್ ವಿ ಸರ್ಚ್ ಎನಿಥಿಂಗ್ ಇನ್ ದ ಅಡ್ರೆಸ್ ಬಾರ್ ಆಫ್ ಅ ಬ್ರೌಸರ್, ಇಟ್ ಬ್ರಿಂಗ್ಸ್ ಅ ವೆಬ್ಸೈಟ್ ರಿಸಲ್ಟ್. ಸಿ next is FTP, file transfer protocol. It is used to transfer the file from a server to the client machine. ಇದ್ರದ್ದು ವರ್ಕ್ ಏನು ಅಂತಂದರೆ to transfer the file from the one devices to the another devices. It can transfer files between any computer that have a internet connection and also works between a computer using totally different operating system. ಅಂದರೆ ಇದು ಏನು ಮಾಡುತ್ತೆ, ಈ ಟ್ರಾನ್ಸ್ಫರ್ ಫೈಲ್ ಫ್ರಮ್ ಅ ಕ್ಲೈಂಟ್ ಟು ದ ಮಷಿನ್ ಥ್ರೂ TCP ಅಥವಾ
ಐ ಪಿ ಪ್ರೋಟೋಕಾಲ್ನ ಯೂಸ್ ಮಾಡಿ ಇದು ಫೈಲ್ನ ಟ್ರಾನ್ಸ್ಫರ್ ಮಾಡುತ್ತೆ. ವೈ ವಿ ಯೂಸ್ ಅ ಟಿ ಸಿ ಪಿ ಅಥವಾ ಐ ಪಿ ಪ್ರೋಟೋಕಾಲ್ ಅಂತಂದರೆ ಬಿಕಾಸ್ ದೇ ಆರ್ ಕಾಮನ್ಲಿ ಯೂಸ್ಡ್ ಪ್ರೋಟೋಕಾಲ್ ಆಗಿದ್ದಾವೆ. ಸೊ ನಾವು ಫೈಲ್ನ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ವಿ ಯೂಸ್ ಅ ಪ್ರೋಟೋಕಾಲ್ಸ್ ಟಿ ಸಿ ಪಿ ಅಥವಾ ಐ ಪಿ. ವೈ ವಿ ಯೂಸ್ ಅ ಎಫ್ ಟಿ ಪಿ ಅಂತಂದರೆ ಟು ಟ್ರಾನ್ಸ್ಫರ್ ದ ಫೈಲ್ಸ್ ಫ್ರಮ್ ಒನ್ ಡಿವೈಸಸ್ ಟು ದ ಅನದರ್ ಡಿವೈಸಸ್. ನೋಡಿ, ಇಲ್ಲಿಂದ ಎಫ್ ಟಿ ಪಿ ಮುಖಾಂತರ ನಾವು ಸರ್ವರ್ಗೆ ಫೈಲ್ನ ಕಳಿಸ್ತಿದ್ದೀವಿ. ಟು ಡೌನ್ಲೋಡ್ ದ ಇದೇನು ಮಾಡುತ್ತೆ, ಫೈಲ್ನ ಅಪ್ಲೋಡ್ ಮಾಡುತ್ತೆ, ಡೌನ್ಲೋಡ್ ಮಾಡುತ್ತೆ, ಡಿಲೀಟ್ ಮಾಡುತ್ತೆ, ರೀನೇಮ್ ಮಾಡುತ್ತೆ. ಇಟ್ ಈಸ್ ದ ವರ್ಕ್ ಆಫ್ ದ ಫೈಲ್. ಎಸ್ ಎಮ್ ಟಿ ಪಿ, ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇಟ್ ಸ್ಟ್ಯಾಂಡ್ಸ್ ಫಾರ್ ಅ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಎಸ್ ಎಮ್ ಟಿ ಪಿ ಏನು, ಇಟ್ ಈಸ್ ಯೂಸ್ ಟು ಸೆಂಡ್ ಆ್ಯಂಡ್ ರಿಸೀವ್ ದ ಮೇಲ್ಸ್ ಇನ್ ದ ನೆಟ್ವರ್ಕ್. ನಾವು ಎಸ್ ಎಮ್ ಟಿ ಪಿನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಮೇಲ್ಸ್ನ ಸೆಂಡ್ ಮಾಡಬೇಕಾದ್ರೆ, ರಿಸೀವ್ ಮಾಡಬೇಕಾದ್ರೆ ನಾವು ಎಸ್ ಎಮ್ ಟಿ ಪಿನ ಪ್ರೋಟೋಕಾಲ್ನ ಯೂಸ್ ಮಾಡ್ತೀವಿ. ನಿಮಗೆ ಕೇಳ್ಬೋದು ವಿಚ್ ಪ್ರೋಟೋಕಾಲ್ ಯೂಸ್ಡ್ ಟು ಸೆಂಡ್ ಆ್ಯಂಡ್ ರಿಸೀವ್ ದ ಮೇಲ್ಸ್ ಅಂತ ಅಂದರೆ ಎಸ್ ಎಮ್ ಟಿ ಪಿ ಪ್ರೋಟೋಕಾಲ್. ಇಲ್ಲಿ ಎಸ್ ಎಮ್ ಟಿ ಪಿ ಪ್ರೋಟೋಕಾಲಲ್ಲಿ ವಿ ಯೂಸ್ ಅ ಟೂ ಪ್ರೋಟೋಕಾಲ್ಸ್, ದಟ್ ಈಸ್ ಅ ಪಿ ಒ ಪಿ ಆ್ಯಂಡ್ ಐ ಎಮ್ ಎ ಪಿ. ಇವೆರಡನ್ನ ಯೂಸ್ ಮಾಡ್ತೀವಿ. ಇಫ್ ಯು ಹ್ಯಾವ್ ಅ ಟೂ ಸಿಸ್ಟಮ್, ನಿಮಗೆ ಟೂ ಸಿಸ್ಟಮ್ ಇದ್ದರೆ ಒಂದಿಂದ ಇನ್ನೊಂದಕ್ಕೆ ಮೇಲ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಒಂದರಿಂದ ಇನ್ನೊಂದು ಸಿಸ್ಟಮ್ಗೆ ಡೈರೆಕ್ಟಾಗಿ ನಾವು ಮೇಲ್ನ ಸೆಂಡ್ ಮಾಡೋಕ್ಕಾಗಲ್ಲ. ಸೊ ವಿ ಯೂಸ್ ಅ ಪ್ರೋಟೋಕಾಲ್ ಪಿ ಒ ಪಿ ಅಥವಾ ಐ ಎಮ್ ಎ ಪಿನ ಯೂಸ್ ಮಾಡಿ ನಾವು ಮೇಲ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಫಸ್ಟ್ ಪಾಪ್ ಅಂತಂದರೆ ಏನಂತ ನೋಡೋಣ, ಪೋಸ್ಟ್ ಆಫೀಸ್ ಪ್ರೋಟೋಕಾಲ್. ಇಟ್ ಸ್ಟ್ಯಾಂಡ್ಸ್ ಫಾರ್ ದ ಪೋಸ್ಟ್ ಆಫೀಸ್ ಪ್ರೋಟೋಕಾಲ್. ಇಟ್ಸ್ ಮೇಲ್ ಬಾಕ್ಸ್ ವಿಚ್ ಈಸ್ ಆ್ಯಕ್ಚುಲಿ ಅ ಮೆಸೇಜ್ ಆಸಿಸ್ ಪ್ರೋಟೋಕಾಲ್ ಥ್ರೂ ವಿಚ್ ಅ ಯೂಸರ್ ಕ್ಯಾನ್ ಫೆಚ್ ದ ಮೇಲ್ ಫ್ರಮ್ ಅ ಸರ್ವರ್. ಅಂದರೆ ಇಲ್ಲಿ ಏನಾಗುತ್ತೆ, ನಾವು ಒಂದು ಡಿವೈಸಿಂದ ಇನ್ನೊಂದು ಡಿವೈಸಿಗೆ ಮೇಲ್ ಕಳಿಸ್ತಿರ್ತೀವಲ್ವ, ಇದು ಇಟ್ ಸೆಂಡ್ಸ್ ಅ ಮೆಸೇಜ್, ಇವನು ರಿಸೀವ್ ಮಾಡ್ಕೊತಾನೆ. ಬಟ್ ಒನ್ಸ್ ದ ಡಾಟಾ ಅಥವಾ ಮೇಲ್ ಸೆಂಡ್ ಆದಮೇಲೆ ಆಟೋಮೆಟಿಕಲಿ ಇದು ಸರ್ವರಿಂದ ಅದು ನಮ್ಮ ಡಿವೈಸಿಗೆ ಬಂದ ಕೂಡಲೇ ಸರ್ವರಲ್ಲಿ ಅದು ಡಿಲೀಟ್ ಆಗಿಬಿಡುತ್ತೆ. ಒನ್ಸ್ ದ ಮೇಲ್ಸ್ ಆರ್ ಡೌನ್ಲೋಡೆಡ್ ದೇ ಆರ್ ಟಿಪಿಕಲಿ ಡಿಲೀಟೆಡ್ ಫ್ರಮ್ ದ ಸರ್ವರಲ್ಲಿ ಇದು ಡಿಲೀಟ್ ಆಗಿಬಿಡುತ್ತೆ. ನಾವು ಮೇಲ್ನ ಎಸ್ ಎಮ್ ಟಿ ಪಿಯಲ್ಲಿ ಸೆಂಡ್ ಮಾಡ್ತಿದ್ದೀವಿ. ವಿ ಯೂಸ್ ಅ ಪ್ರೋಟೋಕಾಲ್ ಪಾಪ್ ಅಂದರೆ ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ಯೂಸ್ ಮಾಡ್ತೀವಿ. ಸಡನ್ನಾಗಿ ಇದು ನಮ್ಮ ಕಂಪ್ಯೂಟರಿಗೆ ಬಂದ ತಕ್ಷಣ ಸರ್ವರಲ್ಲಿ ಇದು ಡಿಲೀಟ್ ಆಗಿಬಿಡುತ್ತೆ. ನಿಮಗೆ ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ನ ಅರ್ಥ ಮಾಡಿಸ್ಬೇಕಂದ್ರೆ, ಪೋಸ್ಟ್ ಆಫೀಸಲ್ಲಿ ನಿಮಗೆ ಪೋಸ್ಟ್ ಬರುತ್ತೆ. ಅದನ್ನ ನೀವು ಸೀದಾ ನಿಮ್ಮ ಮನೆಗೆ ತಂದು ನಿಮ್ಮ ಅಡ್ರೆಸ್ಸಿಗೆ ತಂದು ಕೊಡ್ತಾರೆ. ನಿಮ್ಮ ಮನೆಗೆ ತಂದು ಕೊಟ್ಟಾಗ ಪೋಸ್ಟ್ ಆಫೀಸಲ್ಲಿ ಯಾವುದೇ ನಿಮಗೆ ಕೊಟ್ಟಿರೋ ಕಾಪಿ ಯಾವುದು ಅಲ್ಲಿ ಇರೋದಿಲ್ಲ. ಅರ್ಥ ಆಯ್ತಲ್ವ? ನಿಮಗೆ ಬಂದಿರೋ ಪೋಸ್ಟು ನಿಮ್ಮ ಮನೆಗೆ ಬಂದು ಕೊಟ್ಟಾಗ ಅದ್ರದ್ದು ಕಾಪಿ ಪೋಸ್ಟ್ ಆಫೀಸಲ್ಲಿ ಇರೋದಿಲ್ಲ. ಅರ್ಥ ಆಯ್ತಲ್ಲ? ಒಂದು ಕಾಪಿ ಇರುತ್ತೆ, ಅದು ನಿಮಗೆ ಸೆಂಡ್ ಮಾಡಿರ್ತಾರೆ, ಇನ್ನೊಂದು ಕಾಪಿಯಲ್ಲಿ ಇರೋದಿಲ್ಲ. ಇಟ್ ಈಸ್ ಕಾಲ್ಡ್ ಆಸ್ ಅ ಪಿ ಒ ಪಿ. ಪಿ ಒ ಪಿ ಕೂಡ ಅದೇ ಥರ. ನಿಮಗೆ ನಿಮ್ಮ ಕಂಪ್ಯೂಟರ್ಗೆ ಅದು ಬಂದ ಕೂಡಲೇ ಸರ್ವರಲ್ಲಿ ಅದು ಡಿಲೀಟ್ ಆಗಿಬಿಡುತ್ತೆ. ಅರ್ಥ ಆಯ್ತಲ್ವಾ? ನಾನು ಎಕ್ಸಾಂಪಲ್ ಕೊಟ್ಟೆ ಹೇಳಿದೆ. ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಪೋಸ್ಟ್ ಆಫೀಸಲ್ಲಿ ನಿಮಗೆ ನಿಮ್ಮ ಅಡ್ರೆಸ್ಸಿಗೆ ತಂದು ನಿಮ್ಮ ಪೋಸ್ಟ್ನ ಒಪ್ಪಿಸಿದ ಮೇಲೆ ಪೋಸ್ಟ್ ಆಫೀಸಲ್ಲಿ ಯಾವುದೇ ರೀತಿ ನಿಮಗೆ ಕೊಟ್ಟಿರೋ ಲೆಟರ್ದು ಯಾವುದೇ ಕಾಪಿ ಇರೋದಿಲ್ಲ. ಅದೇ ರೀತಿ ಈ ಮೇಲು ನಿಮ್ಮ ಕಂಪ್ಯೂಟರ್ಗೆ ಬಂದ ಮೇಲೆ ಸರ್ವರಲ್ಲಿ ಯಾವುದೇ ರೀತಿ ಇರೋಲ್ಲ, ಇದು ಡಿಲೀಟ್ ಆಗಿರುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಅ ಪಿ ಒ ಪಿ. ನೆಕ್ಸ್ಟ್ ಐ ಎಮ್ ಎ ಪಿ ಅಂದರೆ ಇಂಟರ್ನೆಟ್ ಮೆಸೇಜ್ ಆಕ್ಸೆಸ್ ಪ್ರೋಟೋಕಾಲ್. ಇಟ್ಸ್ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಯೂಸ್ಡ್ ಬೈ ದ ಇಮೇಲ್ ಕ್ಲೈಂಟ್ ಟು ಆಕ್ಸೆಸ್ ಆ್ಯಂಡ್ ಮ್ಯಾನೇಜ್ ಮೇಲ್ಸ್ ಸ್ಟೋರ್ಡ್ ಆನ್ ಅ ಮೇಲ್ ಸರ್ವರ್. ಅಂದರೆ ವಿ ಕೆನಾಟ್ ಬ್ಯಾಕ್ ಅಪ್ ದ ಮೇಲ್ ಸಿಸ್ಟಮ್. ಅಂದರೆ
POPಯಲ್ಲಿ ನಾವು ಬ್ಯಾಕಪ್ ಮಾಡ್ಕೊಳಕ್ಕಾಗಲ್ಲ, ಆಲ್ ಡಿಲೀಟ್ ಆಗಿರುತ್ತೆ. ಬಟ್ ಐ ಮ್ಯಾಪಲ್ಲಿ ಏನಾಗುತ್ತೆ, ಇಂಟರ್ನೆಟ್ ಮೆಸೇಜ್ ಆಕ್ಸೆಸ್ ಪ್ರೋಟೋಕಾಲಲ್ಲಿ ನಾವು ಡೌನ್ಲೋಡ್ ಮಾಡ್ಕೋಬೋದು. ಅಂದರೆ ಡಿಲೀಟ್ ಫ್ರಮ್ ದೆಮ್ ದ ಸರ್ವರ್, ದ IMAP ಕೀಪ್ಸ್ ಮೇಲ್ಸ್ ಆನ್ ದ ಸರ್ವರ್ ಆ್ಯಂಡ್ ಅಲೋಸ್ ಫ್ರಮ್ ಮಲ್ಟಿಪಲ್ ಡಿವೈಸಸ್. ಅಂದರೆ ನೀವು ಈ ಡಿವೈಸಿಂದ ಈ ಡಿವೈಸ್ಗೆ ಸೆಂಡ್ ಮಾಡಿರ್ತೀರ, ಇಲ್ಲಿ ಸೆಂಡ್ ಆದರೂ ಕೂಡ ಇದರಿಂದ ಇನ್ನೊಂದು ಡಿವೈಸ್ಗೆ ನೀವು ಸೆಂಡ್ ಮಾಡಬೇಕಾದ್ರೆ ಅದು ಇರುತ್ತೆ, ಅದು ಡಿಲೀಟ್ ಆಗಿರಲ್ಲ. ನಾವು ಇಲ್ಲಿ ಬ್ಯಾಕಪ್ ಮಾಡ್ಕೋಬೋದು, ಬ್ಯಾಕಪ್ ಮಾಡಿಕೊಂಡು ಇನ್ನೊಂದು ಡಿವೈಸಸ್ಗೆ ಸೆಂಡ್ ಮಾಡ್ಬೋದು. ಬಟ್ ಪಾಪಲ್ಲಿ ನಿಮ್ಮ ಡಿವೈಸಸ್ಸಿಗೆ ಬಂದ ಕೂಡಲೇ ಸರ್ವರಲ್ಲಿ ಅದು ಡಿಲೀಟ್ ಆಗಿಬಿಡುತ್ತೆ. ಅರ್ಥ ಆಯ್ತಲ್ವ? ಇಲ್ಲಿ ನೀವು ನಿಮ್ಮ ಡಿವೈಸಿಗೆ ಬಂದ ಕೂಡಲೇ ಇನ್ನೊಂದು ಡಿವೈಸಿಗೆ ಕೂಡ ಅದನ್ನ ಬ್ಯಾಕಪ್ ಮಾಡಿಕೊಂಡು ಸೆಂಡ್ ಮಾಡ್ಕೋಬೋದು. ಇಟ್ ಈಸ್ ಅ IMAP, ಇಂಟರ್ನೆಟ್ ಮೆಸೇಜ್ ಆಕ್ಸೆಸ್ ಪ್ರೋಟೋಕಾಲ್. ಹೇಳಿದ್ನಲ್ಲ, ಇಲ್ಲಿ ನೀವು ನಿಮ್ಮ ಸಿಸ್ಟಮಿಂದ IMPಗೆ ಸೆಂಡ್ ಮಾಡಿ ಸರ್ವರಿಗೆ ಹೋದರೆ ನೀವು ಇಲ್ಲಿ ಬ್ಯಾಕಪ್ ಮಾಡ್ಕೋಬೋದು. ಬಟ್ POP ಮುಖಾಂತರ ಹೋದರೆ ಇದು ಸಡನ್ನಾಗಿ ಡಿಲೀಟ್ ಆಗಿಬಿಡುತ್ತೆ. ಅರ್ಥ ಆಯ್ತಲ್ವ? ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅ POP ಆ್ಯಂಡ್ ಅ IMAP. ನೆಕ್ಸ್ಟ್, ಸಮ್ ಬೇಸಿಕ್ ಟರ್ಮ್ಸ್ ಆಫ್ ಇಂಟರ್ನೆಟ್ಟಲ್ಲಿ ನಾವು ಬೇಸಿಕ್ಕಾಗಿ ಕೆಲವೊಂದು ವರ್ಡ್ಸ್ನ ಯೂಸ್ ಮಾಡ್ತೀವಿ. ಕ್ಲೈಂಟ್ ಆಗಿರ್ಬೋದು, ಸರ್ವರ್, ವೆಬ್ ಪೇಜ್, ವೆಬ್ಸೈಟ್, URL, ವೆಬ್ ಬ್ರೌಸರ್ಸ್. ಡೀಟೇಲಾಗಿ ನೋಡೋಣ. ವಾಟ್ ಈಸ್ ಕ್ಲೈಂಟ್? ಅ ಕ್ಲೈಂಟ್ ಈಸ್ ಅ ಡಿವೈಸ್ or a software application that request and receive a services or informations from the server. ಕ್ಲೈಂಟ್ ಅಂದರೆ ಏನು? ಇಟ್ ರಿಕ್ವೆಸ್ಟ್ ದ ಸರ್ವಿಸಸ್. ಅಂದರೆ ಅದು ಒಂದು ಡಿವೈಸ್ ಅಥವಾ ಅಪ್ಲಿಕೇಶನ್, ಸಾಫ್ಟ್ವೇರ್ ಅಪ್ಲಿಕೇಶನ್ ಆಗಿದೆ. ಅದು ಏನು ಮಾಡುತ್ತೆ? ಸರ್ವಿಸ್ನ ಅದು ರಿಕ್ವೆಸ್ಟ್ ಮಾಡುತ್ತೆ. ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಕ್ಲೈಂಟ್. ನೆಕ್ಸ್ಟ್, ಸರ್ವರ್, ಅ ಕಂಪ್ಯೂಟರ್ ಆರ್ ಅ ಸಾಫ್ಟ್ವೇರ್ ಅಪ್ಲಿಕೇಶನ್ ದಟ್ ಪ್ರೊವೈಡ್ ಅ ಸರ್ವಿಸಸ್ ಟು ದ ಕ್ಲೈಂಟ್. ಸರ್ವರ್ ಏನು ಮಾಡುತ್ತೆ? ಕ್ಲೈಂಟ್ ಕೇಳಿರೋ ಸರ್ವಿಸ್ನ ಇದು ಪ್ರೊವೈಡ್ ಮಾಡುತ್ತೆ. ಸಿಂಪಲ್ ಆಗಿ ನಿಮಗೆ ಎಕ್ಸಾಂಪಲ್ ಕೊಟ್ಟು ಹೇಳಬೇಕಂತಂದರೆ, ಇನ್ ಅ ಸಿಂಪಲ್ ಟರ್ಮ್, ಥಿಂಕ್ ಆಫ್ ಇಟ್ ಗೋಯಿಂಗ್ ಟು ಅ ಮಾರ್ಕೆಟ್. ನೀವು ಮಾರ್ಕೆಟ್ಗೆ ಹೋಗಿರ್ತೀರ. ಮಾರ್ಕೆಟ್ಗೆ ಹೋದಾಗ ನೀವೇನಾದರೂ ಪ್ರಾಡಕ್ಟ್ ಕೇಳ್ತೀರಾ, ಅಂದರೆ ರಿಕ್ವೆಸ್ಟ್ ಮಾಡ್ತೀರಾ. ಯಾರಿಗೆ? ಸರ್ವರ್ಗೆ. ಅಂದರೆ ನೀವು ಮಾರ್ಕೆಟಿಗೆ ಹೋಗಿರ್ತೀರ, ಒಂದು ಶಾಪಿಗೆ ಹೋಗಿರ್ತೀರ, ನೀವೇನಾದರೂ ರಿಕ್ವೆಸ್ಟ್ ಮಾಡ್ತೀವಿ. ಇವರು ಕ್ಲೈಂಟ್ ಆ್ಯಂಡ್ ಇವರು ಸರ್ವರ್. ನೀವು ಒಂದು ಪ್ರಾಡಕ್ಟ್ನ ರಿಕ್ವೆಸ್ಟ್ ಮಾಡ್ತೀರ, ಅದು ಸರ್ವರ್ ಆಗಿರುತ್ತೆ. ದೆನ್ ದೇ ಗಿವ್, ನೀವು ಏನು ಕೇಳಿರ್ತಾರೆ ಪ್ರಾಡಕ್ಟು, ಅವ್ರು ನಿಮಗೆ ಕೊಡ್ತಾರೆ. ಅಂದರೆ ಸರ್ವರು ನಿಮಗೆ ಬೇಕಾಗಿರೋ ಸರ್ವಿಸ್ನ ಪ್ರೊವೈಡ್ ಮಾಡುತ್ತೆ. ಇಟ್ ಈಸ್ ದ ವರ್ಕ್ ಆಫ್ ಅ ಕ್ಲೈಂಟ್ ಆ್ಯಂಡ್ ಸರ್ವರ್. ಆಯ್ತು, ನಿಮಗೆ ಬೇಕಾಗಿರೋದನ್ನ ಅವರು ಕೊಡ್ತಾರೆ. ದ ರಿಟರ್ನ್ ಸರ್ವಿಸಸ್, ದ ಸ್ಟೋರ್ ಈಸ್ ಪ್ರೊವೈಡಿಂಗ್ ದ ಸರ್ವಿಸಸ್ ಟು ದ ಕ್ಲೈಂಟ್. ಅರ್ಥ ಆಯ್ತಲ್ವ? ನಿಮಗೇನು ಬೇಕೋ ಅದನ್ನ ಪ್ರಾಡಕ್ಟ್ ನೀವು ಕೇಳಿರ್ತೀರ, ಅಂಗಡಿಯವ್ರು ಏನು ಮಾಡ್ತಾರೆ? ನಿಮಗೆ ಬೇಕಾಗಿರೋ ಪ್ರಾಡಕ್ಟ್ನ ಕೊಡ್ತಾರೆ. ಇಟ್ ಈಸ್ ದ ವರ್ಕ್ ಆಫ್ ಅ ಕ್ಲೈಂಟ್ ಆ್ಯಂಡ್ ದ ಸರ್ವಿಸ್. ಕ್ಲೈಂಟ್ ಏನು ಮಾಡುತ್ತೆ? ಇಟ್ ರಿಕ್ವೆಸ್ಟ್ ದ ಸರ್ವಿಸಸ್, ಅಂದರೆ ನನಗೆ ಪ್ರಾಡಕ್ಟ್ ಬೇಕಂತ ಕೇಳುತ್ತೆ. ಸರ್ವರ್ ಏನು ಮಾಡುತ್ತೆ? ನಿನಗೆ ಬೇಕಾಗಿರೋ ಪ್ರಾಡಕ್ಟ್ನ ಕಳಿಸುತ್ತೆ. ಅದೇ ರೀತಿ ಕಂಪ್ಯೂಟರ್ಗೆ ಬಂದೆ, ಕ್ಲೈಂಟ್ ಏನು ಮಾಡ್ತಾನೆ? ಇಟ್ ರಿಕ್ವೆಸ್ಟ್ ದ ಸರ್ವಿಸಸ್. ಸರ್ವರ್ ಏನು ಮಾಡ್ತಾನೆ? ಅವನಿಗೆ ಬೇಕಾಗಿರೋ ಸರ್ವಿಸ್ನ ಪ್ರೊವೈಡ್ ಮಾಡ್ತಾನೆ. ಅರ್ಥ ಆಯ್ತಲ್ವಾ? ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ನಿಮಗೆ ಅರ್ಥ ಮಾಡಿಸಿದೆ. ನೆಕ್ಸ್ಟ್, ವೆಬ್ ಪೇಜ್. ವೆಬ್ ಪೇಜ್ ಅಂದರೆ ಏನು? ಇಟ್ ಈಸ್ ಅ ಸಿಂಗಲ್ ಡಾಕ್ಯುಮೆಂಟ್ ಡಿಸ್ಪ್ಲೇಡ್ ಇನ್ ಅ ವೆಬ್ ಬ್ರೌಸರ್ ದಟ್ ಈಸ್ ಅ ಪಾರ್ಟ್ ಆಫ್ ಅ WWW. ಅಂದರೆ ವರ್ಲ್ಡ್ ವೈಡ್ ವೆಬ್. ಇದೇನಾಗಿದೆ? ಸಿಂಗಲ್ ಡಾಕ್ಯುಮೆಂಟ್ ಆಗಿದೆ. ಇಟ್ ಡಿಸ್ಪ್ಲೇಡ್ಸ್ ಇನ್ ಅ ವೆಬ್ ಬ್ರೌಸರ್. ಅಂದರೆ ನಿಮಗೆ ಒಂದು ಪೇಜಲ್ಲಿ ಓಪನ್ ಆಗುತ್ತೆ. ಪ್ರಾಡಕ್ಟ್ ಪೇಜ್ ಆಗಿರ್ಬೋದು, ಆನ್ಲೈನ್ ಆರ್ಟಿಕಲ್ ನ್ಯೂಸ್ ಆಗಿರ್ಬೋದು. ನೀವು ವೆಬ್ಸೈಟಲ್ಲಿ ನೋಡಿದ್ರೆ ಅಲ್ಲೊಂದು ಪ್ರಾಡಕ್ಟ್ ನೇಮ್ ಆಗಿರ್ಬೋದು ಅಥವಾ ನ್ಯೂಸ್ ಆರ್ಟಿಕಲ್ ಡಿಸ್ಪ್ಲೇ ಆಗುತ್ತಲ್ಲ, ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ವೆಬ್ ಪೇಜ್. ವೆಬ್ಸೈಟ್ ಅಂದರೆ ಏನು? ಇಟ್ ಈಸ್ ಅ ಕಲೆಕ್ಷನ್ ಆಫ್ ಅ ಇಂಟರ್ ಕನೆಕ್ಟೆಡ್ ವೆಬ್ ಪೇಜಸ್ ಐಡೆಂಟಿಫೈಡ್ ಬೈ ಅ ಕಾಮನ್ ಡೊಮೈನ್ ನೇಮ್ ಆ್ಯಂಡ್ ಹೋಸ್ಟೆಡ್ ಆನ್ ಅ ವೆಬ್ ಸರ್ವರ್. ಅಂದರೆ ವೆಬ್ಸೈಟ್ ಅಂದರೆ ಏನು? ಇಟ್ ಈಸ್ ಅ ಕಲೆಕ್ಷನ್ ಆಫ್ ಅ ವೆಬ್ಸೈಟ್. ಫಾರ್ ಎಕ್ಸಾಂಪಲ್ www example.com ಆಗಿರ್ಬೋದು. ವೆಬ್ಸೈಟ್ ಅಂದರೆ ಗೂಗಲ್ ವೆಬ್ಸೈಟ್ ಆಗಿರ್ಬೋದು, ಅಮೆಝಾನ್ ವೆಬ್ಸೈಟ್. ನೀವೀಗ ಅಮೆಝಾನ್ ವೆಬ್ಸೈಟಿಗೆ ಹೋದರೆ ನಿಮಗೆ ಯಾವ ಪ್ರಾಡಕ್ಟ್ ಬೇಕೋ ಆ ಪ್ರಾಡಕ್ಟ್ನ ಆರ್ಡರ್ ಮಾಡ್ಬೋದು. ಈ ರೀತಿ ವೆಬ್ಸೈಟ್ ಇಟ್ ಈಸ್ ಎ ಕಲೆಕ್ಷನ್ ಆಫ್ ಅ ವೆಬ್ ಪೇಜಸ್.
ಗೂಗಲ್ ವೆಬ್ಸೈಟ್ ಆಗಿರ್ಬೋದು, ಅಮೆಝಾನ್ ವೆಬ್ಸೈಟ್ ಆಗಿರ್ಬೋದು. ಇಟ್ ಈಸ್ ಕಾಲ್ಡ್ ಆಸ್ ಇಟ್ ಈಸ್ ಎ ಕಲೆಕ್ಷನ್ ಆಫ್ ಅ ವೆಬ್ಸೈಟ್. ನೆಕ್ಸ್ಟ್ URL. URL means Uniform Resource Locator. It addresses of a specific resources on the internet. It is like a web address that identifies a web page, image or any other file or a document that can be accessed online. ಅಂದರೆ ನಿಮಗೆ URL ಏನು ಮಾಡುತ್ತೆ, ಇಟ್ ಈಸ್ ಅ ಲಿಂಕ್. ಅಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್, ಇಟ್ ಈಸ್ ಅ ಅಡ್ರೆಸ್ ಬಾರ್ ಇದು ಲೊಕೇಟ್ ಮಾಡುತ್ತೆ. ನಿಮಗೆ ಇದು ಎಕ್ಸ್ಪ್ಯಾಂಡ್ ಕೂಡ ಕೇಳ್ಬೋದು URL ಅಂತಂದರೆ ಏನು ಅಂತ. ನೆಕ್ಸ್ಟ್ ವೆಬ್ ಬ್ರೌಸರ್. ವೆಬ್ ಬ್ರೌಸರ್ ಅಂತಂದ್ರೆ ಏನು, ಇಟ್ ಈಸ್ ಅ ಸಾಫ್ಟ್ವೇರ್ ಅಪ್ಲಿಕೇಶನ್ ದಟ್ ಅಲೋಸ್ ಯೂಸರ್ ಟು ಆಕ್ಸೆಸ್ ಆ್ಯಂಡ್ ವ್ಯೂ ಇನ್ಫಾರ್ಮೇಷನ್ ಆನ್ www. ಅಂದರೆ ವೆಬ್ ಬ್ರೌಸರ್ ಅಂದರೆ ಏನು, ಇದು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ. ಫಾರ್ ಎಕ್ಸಾಂಪಲ್ ಗೂಗಲ್ ಕ್ರೋಮ್ ಆಗಿರ್ಬೋದು, ಫೈರ್ ಫಾಕ್ಸ್ ಆಗಿರ್ಬೋದು, ಸಫಾರಿ ಆಗಿರ್ಬೋದು, ಒಪೆರಾ, ಇವೇನು ವೆಬ್ ಬ್ರೌಸರ್. ಇಲ್ಲಿ ವೆಬ್ ಬ್ರೌಸರಿಗೆ ಹೋಗಿ ನಮಗೆ ಬೇಕಾಗಿರುವಂತಹ ಇನ್ಫಾರ್ಮೇಷನ್ನ ನಾವು ಅಲ್ಲಿ ಪಡ್ಕೋಬೋದು. ಅರ್ಥ ಆಯ್ತಲ್ವ? ನಿಮಗೆ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ ವೆಬ್ ಪೇಜು, ವೆಬ್ಸೈಟು ಮತ್ತು ವೆಬ್ ಬ್ರೌಸರಿಗೆ ಎಕ್ಸಾಂಪಲ್ ಅಂತಂದರೆ, ಥಿಂಕ್ ವೆಬ್ ಪೇಜ್ ಅನ್ನೋದು ಬುಕ್ಕಲ್ಲಿ ಸಿಂಗಲ್ ಪೇಜ್ ಆಗಿದೆ. ಅರ್ಥ ಆಯ್ತಲ್ವ? ಬುಕ್ಕಲ್ಲಿ ಸಿಂಗಲ್ ಪೇಜ್ ಆಗಿದೆ. ವೆಬ್ಸೈಟ್ ಅನ್ನೋದು ಎಂಟೈರ್ ಬುಕ್ ಆಗಿದೆ. ಆ್ಯಸ್ ವೆಬ್ ಬ್ರೌಸರ್ ಅನ್ನೋದು ಟೂಲ್. ಅಂದರೆ ಈ ಟೂಲ್ನ ನಾವು ಯೂಸ್ ಮಾಡಿ ವೆಬ್ಸೈಟ್ನ ಓಪನ್ ಮಾಡಿ ಆ ವೆಬ್ಸೈಟಲ್ಲಿ ವೆಬ್ ಪೇಜ್ನ ಓಪನ್ ಮಾಡಿದ್ದೀವಿ. ಅರ್ಥ ಆಯ್ತಲ್ವ? ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ವೆಬ್ ಪೇಜ್, ವೆಬ್ಸೈಟ್ ಆ್ಯಂಡ್ ಅ ವೆಬ್ ಬ್ರೌಸರ್. ವೆಬ್ಸೈಟ್ ಅನ್ನೋದು ಟೂಲ್. ಅಂದರೆ ಇದ್ರ ಮುಖಾಂತರ ನಾವು ಎಂಟೈರ್ ಬುಕ್ನ ಯೂಸ್ ಮಾಡಿ ಅದರಲ್ಲಿ ಒಂದು ಪೇಜ್ನ ಓಪನ್ ಮಾಡಿದ್ವಿ. ಈ ಟೂಲು ವೆಬ್ ಬ್ರೌಸರ್. ಇಲ್ಲಿ ಎಂಟೈರ್ ಬುಕ್ಕು ವೆಬ್ಸೈಟ್. ಈ ಎಂಟೈರ್ ಬುಕ್ಕಲ್ಲಿ ಒಂದು ಪೇಜ್ ವೆಬ್ ಪೇಜ್. ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ವೆಬ್ ಪೇಜ್, ವೆಬ್ಸೈಟ್ ಆ್ಯಂಡ್ ಅ ವೆಬ್ ಬ್ರೌಸರ್. ದೇರ್ ಆರ್ ಸಮ್ ಸರ್ಚ್ ಇಂಜಿನ್ಸ್: ಗೂಗಲ್, ಬಿಂಗ್, ಯಾಹೋ, DuckDuckGo. These are all the various types of the search engines. ನಿಮಗೆ ಕೇಳ್ಬೋದು 4 ಆಪ್ಷನ್ಸ್ ಕೊಟ್ಟು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಸರ್ಚ್ ಇಂಜಿನ್ ಅಂತ. ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ಆಲ್ ಅಬೌಟ್ ಇಂಟರ್ನೆಟ್ ಪ್ರೋಟೋಕಾಲ್. ಈ ಟಾಪಿಕ್ ಮೇಲೆ ಯಾವ ರೀತಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೇಳಿದಾರಂತ ನೋಡೋಣ. The internet evolved from a basic ideas of a dash for interconnecting a computer ಅಂತಂದರೆ it is a option 2. ಇದ್ರದ್ದು ಎಕ್ಸ್ಪ್ಯಾಂಡ್ ಏನಂತ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ. ಇದರ ಎಕ್ಸ್ಪ್ಯಾಂಡ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದೇನಾಗಿದೆ ARPANET ಅಂತಂದರೆ ಅಪ್ರೆಂಟ್ ನೆಟ್ ಅಂತಂದರೆ ಇಟ್ ಈಸ್ ದ ಫಸ್ಟ್ ಇಂಟರ್ನೆಟ್ ಆಗಿದೆ. ಇದ್ರದ್ದು ಎಕ್ಸ್ಪ್ಯಾಂಡ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅ ವೆಬ್ ಕುಕಿ ಈಸ್ ಅ ಸ್ಮಾಲ್ ಪೀಸ್ ಆಫ್ ಅ ಡಾಟಾ ದಟ್. ವೆಬ್ ಕುಕಿ ಅನ್ನೋದು ಸ್ಮಾಲ್ ಪೀಸ್ ಆಫ್ ಎ ಡಾಟಾ. ಅದು ಏನು ಮಾಡುತ್ತೆ, ಸೆಂಡ್ ಫ್ರಮ್ ಅ ವೆಬ್ಸೈಟ್ ಆ್ಯಂಡ್ ಸ್ಟೋರ್ಡ್ ಇನ್ ದ ಯೂಸರ್ ವೆಬ್ ಬ್ರೌಸರ್ ವೈಲ್ ಯೂಸರ್ ಈಸ್ ಬ್ರೌಸಿಂಗ್ ಅ ವೆಬ್ಸೈಟ್. ನೀವು ಏನಾದರೂ ವೆಬ್ ಬ್ರೌಸರಲ್ಲಿ ಏನಾದರೂ ಸರ್ಚ್ ಮಾಡಬೇಕಾದ್ರೆ ವೆಬ್ ಕುಕೀಸ್ ಅಂತ ಬರುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಅ ವೆಬ್ ಕುಕಿ ಈಸ್ ಅ ಸ್ಮಾಲ್ ಪೀಸ್ ಆಫ್ ಅ ಡಾಟಾ. Second option is correct. URL is also known as a ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ನ ಏನಂತ ಕರಿತೀವಿ ಅಂತಂದರೆ ವೆಬ್ ಅಡ್ರೆಸ್ ಅಂತ ಕೂಡ ನಾವು ಕರಿತೀವಿ. A website that uses a powerful data searching techniques to help the users locate website containing a specific types of a content or information is called as a search engine. ಅಂದರೆ ಸರ್ಚ್ ಇಂಜಿನ್ ಏನಾಗಿದೆ, ಇಟ್ ಈಸ್ ಅ ಸಾಫ್ಟ್ವೇರ್ ಪ್ರೋಗ್ರಾಮ್ ಡಿಸೈನ್ ಟು ಹೆಲ್ಪ್ ಅ ಯೂಸರ್ ಟು ಫೈಂಡ್ ಅ ಇನ್ಫಾರ್ಮೇಷನ್. ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ವಿ ಯೂಸ್ ದ ಸರ್ಚ್ ಇಂಜಿನ್ ಆನ್ ಅ ಇಂಟರ್ನೆಟ್. ಸರ್ಚ್ ಇಂಜಿನ್ ಯಾವುದಿದೆ ಗೂಗಲ್ ಆಗಿರ್ಬೋದು, ಬಿಂಗ್ ಆಗಿರ್ಬೋದು, ಡಕ್ ಆಗಿರ್ಬೋದು, ಈ ರೀತಿ ವೇರಿಯಸ್ ಟೈಪ್ಸ್ ಆಫ್ ಸರ್ಚ್ ಇಂಜಿನ್ಸ್ ಇದ್ದಾವೆ. The wireless technology built in a electronic
gadget used for exchanging data over a shortcut distances ಅಂದರೆ it is a Bluetooth. ಅಂದರೆ ಇಟ್ ಅಲೋಸ್ ಫಾರ್ ಅ ಕನೆಕ್ಷನ್ಸ್ ಲೈಕ್ ಅ ವೈರ್ಲೆಸ್ ಹೆಡ್ಫೋನ್ಸ್ ಆಗಿರ್ಬೋದು, ಕೀಬೋರ್ಡ್ಸ್ ಆಗಿರ್ಬೋದು, ಫೈಲ್ ಟ್ರಾನ್ಸ್ಫರ್ ಓವರ್ ಅ ಲಿಮಿಟೆಡ್ ರೇಂಜಲ್ಲಿ ನಾವು ಬ್ಲೂಟೂತ್ನ ಡಾಟಾ ಟ್ರಾನ್ಸ್ಫರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೆಲೆಕ್ಟ್ ದ ಇಂಟರ್ನೆಟ್ ಪ್ರೋಟೋಕಾಲ್ ಅಂತಂದರೆ ಗ್ರಾಪರ್ ಈಸ್ ದ ಇಂಟರ್ನೆಟ್ ಪ್ರೋಟೋಕಾಲ್. It is a communication protocol designed for distributing a searching document in a internet. It is also one type of a internet protocol. ಇದು ಒಪೆರಾ, ಸಫಾರಿ ಅನ್ನೋದೇನಾಗಿದೆ, ಇವು ವೆಬ್ ಬ್ರೌಸರ್ ಆಗಿದ್ದಾವೆ. Program that is used by a search engines to search the internet for document using the web address is called ಅಂತಂದರೆ it is a web spider. Every computer connected to an internet or a extranet must have a distinct IP address. ಅಂದರೆ ಎವ್ರಿ ಕಂಪ್ಯೂಟರ್ಗೂ ಕನೆಕ್ಟ್ ಆಗಿರೋ ಇಂಟರ್ನೆಟ್ಟಿಗೆ IP ಅಡ್ರೆಸ್ಸು ಇದ್ದೇ ಇರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಸರ್ಚ್ ಇಂಜಿನ್. ಸರ್ಚ್ ಇಂಜಿನ್ ಯಾವುದು ಅಲ್ಲ ಅಂತಂದರೆ ಆಪ್ಷನ್ 4 ಸಫಾರಿ ಅಲ್ಲ, ಇಟ್ ಈಸ್ ಅ ವೆಬ್ ಬ್ರೌಸರ್. Which protocol is used to retrieve email messages from server to your computer ಅಂತಂದರೆ IMAP ಮತ್ತು POP. ಬಟ್ ಇಲ್ಲಿ POP ಅಷ್ಟೇ ಕೊಟ್ಟಾರೆ, ಪೋಸ್ಟ್ ಆಫೀಸ್ ಪ್ರೋಟೋಕಾಲ್. ಸೊ ಕರೆಕ್ಟ್ ಆಪ್ಷನ್ ಇಸ್ POP. POP IMAP ಏನು ಮಾಡುತ್ತೆ, ಇಟ್ ಅಲೋ ಯು ಟು ಆಕ್ಸಿಸ್ ಇಮೇಲ್ಸ್ ಡೈರೆಕ್ಟ್ಲಿ ಆನ್ ಅ ಸರ್ವರ್. ಬಟ್ POP ಏನು ಮಾಡುತ್ತೆ, ನಮ್ಮ ಕಂಪ್ಯೂಟರಿಗೆ ಬಂದ ಮೇಲೆ ಅದು ಸರ್ವರಲ್ಲಿ ಡಿಲೀಟ್ ಆಗುತ್ತೆ. The person on the internet who gains unauthorized access, destroys the vital data, designs user legitimate services and cause problem for their targets is called ಅಂತಂದರೆ ಹ್ಯಾಕರ್ ಅಥವಾ ಕ್ರ್ಯಾಕರ್. ಹ್ಯಾಕರ್ಸು ದೇರ್ ಆರ್ 6 ಟೈಪ್ಸ್ ಆಫ್ ಹ್ಯಾಕರ್ಸ್ ಬರುತ್ತೆ. ವೈಟ್ ಹ್ಯಾಕರ್, ಬ್ಲೂ ಹ್ಯಾಟ್ ಹ್ಯಾಕರ್, ಬ್ಲ್ಯಾಕ್ ಹ್ಯಾಕರ್, ಗ್ರೀನ್ ಹ್ಯಾಕರ್ ಮತ್ತು ರೆಡ್ ಹ್ಯಾಟ್ ಹ್ಯಾಕರ್ ಅಂತ ಬರುತ್ತೆ. ವೈಟ್ ಹ್ಯಾಕರ್ದು ಏನು ಅಂತಂದರೆ ಎಥಿಕಲ್ ಹ್ಯಾಕರ್, ಅಂದರೆ ಫೈಂಡ್ ಅ ಸೇಫ್ಟಿ ರಿಸ್ಕ್. ಎಥಿಕಲ್ ಹ್ಯಾಕರ್ ಯಾರು ಅಂತಂದರೆ ವೈಟ್ ಹ್ಯಾಕರ್. ಬ್ಲೂ ಹ್ಯಾಕರು ಪ್ರೊಫೆಷ್ನಲ್ ಹ್ಯಾಕರ್, ಬ್ಲ್ಯಾಕ್ ಹ್ಯಾಕರು ಕ್ರಿಮಿನಲ್ ಹ್ಯಾಕರ್, ಗ್ರೇ ಹ್ಯಾಕರ್ ಏನಂದರೆ ನ್ಯೂಟ್ರಲ್. ಇವ್ರು ಏನು ಮಾಡ್ತಾರೆ, ಗ್ಯಾದರ್ ಇನ್ಫಾರ್ಮೇಷನ್, ದೇ ಆರ್ ಕಾಲ್ಡ್ ಆಸ್ ಅ ನ್ಯೂಟ್ರಲ್ ಹ್ಯಾಕರ್. ನೆಕ್ಸ್ಟ್ ಗ್ರೀನ್ ಹ್ಯಾಕರ್ ಏನು ಮಾಡ್ತಾರೆ, ಲರ್ನಿಂಗ್ ಆ್ಯಂಡ್ ಗೆಟ್ಟಿಂಗ್ ಅಟೆನ್ಷನ್. ಗ್ರೀನ್ ಅಂದರೆ ನಾಬ್ ಹ್ಯಾಕರ್ ಅಂತ ಕರೀತಾರೆ. ರೆಡ್ ಹ್ಯಾಕರ್ ಆರ್ ಅ ಕೌಂಟರ್ ಅಟ್ಯಾಕ್ ಹ್ಯಾಕರ್. ದಿಸ್ ಆರ್ ಕಾಲ್ಡ್ ಆಸ್ ದ ವೇರಿಯಸ್ ಹ್ಯಾಕರ್ಸ್. ವೈಟ್ ಹ್ಯಾಕರ್ನ ನಾವು ಎಥಿಕಲ್ ಹ್ಯಾಕರ್ ಅಂತ ಕರಿತೀವಿ, ಬ್ಲೂ ಹ್ಯಾಕರ್ನ ಪ್ರೊಫೆಷ್ನಲ್ ಹ್ಯಾಕರ್ ಅಂತ ಕರಿತೀವಿ, ಬ್ಲ್ಯಾಕ್ ಹ್ಯಾಕರ್ನ ಕ್ರಿಮಿನಲ್ ಹ್ಯಾಕರ್ ಅಂತ ಕರಿತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಪ್ರೈಮರ್ಲಿ ಯೂಸ್ ಟು ಹೋಸ್ಟ್ ವೆಬ್ಸೈಟ್ ಅಂತಂದರೆ ಇಟ್ ಈಸ್ ಅ ವೆಬ್ ಸರ್ವರ್. ಹೂ ಓನ್ಸ್ ದ ಇಂಟರ್ನೆಟ್ ಅಂದರೆ ನನ್ ಆಫ್ ದಿ ಅಬೋ. ಇಂಟರ್ನೆಟ್ ಕೆನಾಟ್ ಓನ್ ಬೈ ಎನಿ ಒನ್. ವಿಚ್ ಆಫ್ ದ ಫಾಲೋಯಿಂಗ್ ಪ್ರೋಟೋಕಾಲ್ ಈಸ್ ಯೂಸ್ಡ್ ಫಾರ್ ಅಪ್ಲೋಡಿಂಗ್ ಆ್ಯಂಡ್ ಡೌನ್ಲೋಡಿಂಗ್ ದ ಫೈಲ್ಸ್ ಅಂತಂದರೆ FTP, ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಈಸ್ ಯೂಸ್ಡ್ ಫಾರ್ ಅಪ್ಲೋಡಿಂಗ್ ಆ್ಯಂಡ್ ಡೌನ್ಲೋಡಿಂಗ್ ದ files. This is all about the internet protocols and interconnecting protocols and some terms of internet. I hope ಕ್ಲಾಸ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಕಮೆಂಟ್ಸ್ನ ಬಿಲೋ ಕಮೆಂಟ್ ಮಾಡಿ. ಥ್ಯಾಂಕ್ ಯು.